ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಿಕ್ಕಿರತಕ್ಕಂಥ ಒಳ ಮೀಸಲಾತಿಯ ಒಳನೋಟ ಏನು ಅನ್ನೋದ್ರ ಬಗ್ಗೆ ಹೈಕೋರ್ಟ್ನ ಪ್ರಸಿದ್ಧ ವಕೀಲರಾಗಿರ್ತಕ್ಕಂಥ ಹಾಗೂ ಬಹುಜನ ಚಳವಳಿಯ ನೇತರರಾಗಿರ್ತಕ್ಕಂಥ ಎಚ್ ಮೋಹನ್ ಕುಮಾರ್ ಅವರು ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿಯೇ ತಪ್ಪ ಅಥವಾ ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುಗಳನ್ನು ಮಾಡಿರ್ತಕ್ಕಂಥ ತಪ್ಪ? ಇದು ಸರ್ಕಾರದ ಮಟ್ಟದಲ್ಲಿ ಇದು ಅನ್ಯಾಯ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ಅನ್ಯಾಯ ಅಂತ ಅನ್ನಿಸ್ತಾ ಇಲ್ಲ? ಯಾಕೆ ಒಂದು ಪರಿಶಿಷ್ಟ ಜಾತಿಯ ಒಂದು ವರ್ಗಕ್ಕೆ ಪ್ರವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ, ಮತ್ತೊಂದು ವರ್ಗಕ್ಕೆ ಜಾಸ್ತಿ ಪಾಲು ಹೋಗ್ತಾ ಇದೆ ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಈಗ. ಮತ್ತು ಇದನ್ನ ಹೇಗೆ ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ಬೋದು ಅನ್ನೋದನ್ನ ಚರ್ಚೆನೆ ಮಾಡ್ದೇನೆ ಅಥವಾ ಸರ್ಕಾರದ ಮಟ್ಟದಲ್ಲೂ ಇದಕ್ಕೊಂದು ಸರಿಯಾದಂತ ಮಾಹಿತಿ ಇಲ್ದೇನೆ ಇರುವಂತ ಈ ಸಂದರ್ಭದಲ್ಲಿ ಗೊಂದಲಗಳು ಸೃಷ್ಟಿಯಾಗಿವೆ. ಹಾಗಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಈಗ ನೇಮಕಾತಿ ನಡೆಯುವ ಸಂದರ್ಭದಲ್ಲಿ ಎಲ್ಲವೂ ಪ್ರವರ್ಗ ಎಗೆ ಹೋಗ್ತಾ ಇದೆ, ಪ್ರವರ್ಗ ಬಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದು ಕೂಗೆದ್ದಿದೆ ಮತ್ತು ಅದು ರಾಜ್ಯದಾದ್ಯಂತ ಒಂದು ತೀವ್ರವಾದಂತಹ ಪ್ರತಿಭಟನೆಯ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ. ಸೊ ಇದು ತುಂಬಾ ಗೊಂದಲ ಇದೆ. ರೋಸ್ಟರ್ ಬಿಂದುವನ್ನ ಹೇಗೆ ಫಿಕ್ಸ್ ಮಾಡಬೇಕು? ರೋಸ್ಟರ್ ಬಿಂದು ಫಿಕ್ಸ್ ಮಾಡೋದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಈಗ ಸರ್ಕಾರ ಹೇಳುವಂತೆ ಒಂದು ಯೂನಿವರ್ಸಿಟಿಯನ್ನೇ ಒಂದು ಘಟಕವನ್ನಾಗಿ ಮಾಡೋದ್ರಿಂದ ಇರುವಂತ ಲಾಭಗಳೇನು, ನಷ್ಟಗಳೇನು, ಅದು ಎಲ್ರಿಗೂ ನ್ಯಾಯವನ್ನು ಕೊಡುತ್ತಾ ಅಥವಾ ಬೇರೆ ರೂಪದಲ್ಲಿ ಹೇಗೆ ಮಾಡಬೇಕು? ವಿಭಾಗವಾರು ಮಾಡಬೇಕಾ ಅಥವಾ ಇಡೀ ವಿಶ್ವವಿದ್ಯಾನಿಲಯ ಒಂದು ಘಟಕವನ್ನಾಗಿ ಮಾಡಬೇಕಾ? ಅದರಲ್ಲಿ ಯಾರಿಗೆ ಅನ್ಯಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲಗಳಿವೆ. ಈ ರೋಸ್ಟರ್ ಬಿಂದುವನ್ನ ಫಿಕ್ಸ್ ಮಾಡೋರು ಯಾರು? ಈ ರೋಸ್ಟರ್ ಬಿಂದು ವೈಜ್ಞಾನಿಕವಾಗಿದೆಯಾ? ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾರ್ಗಸೂಚಿನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಒಟ್ಟಾರೆಯಾಗಿ ಒಂದು ವರ್ಗ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಇವತ್ತು ಬೀದಿಗೆ ಬಿದ್ದಿದೆ. ಸೊ ಇದು ಆಲೋಚನೆ ಮಾಡಬೇಕು ಮತ್ತು ಇದನ್ನ ಈಗ ಆಗಿರ್ತಕ್ಕಂಥ ನೇಮಕಾತಿಗಳಿಗೆ ಏನು ಕೊಟ್ಟಿದ್ದಾರೋ ಅದನ್ನ ತಡೆ ಹಿಡಿದು ಬೇರೆ ಯಾವ ರೂಪದಲ್ಲಿ ಎಲ್ಲರಿಗೂ ನ್ಯಾಯ ಸಿಕ್ಕುವಂತೆ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಲ್ಲರಿಗೂ ಸಿಕ್ಕುವಂತೆ ಹೇಗೆ ನ್ಯಾಯವನ್ನ ಕಲ್ಪಿಸಬಹುದು ಅನ್ನೋದನ್ನ ತಕ್ಷಣಕ್ಕೆ ಸರ್ಕಾರ ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳು ಇತ್ತೀಚೆಗೆ ಇದ್ರ ಬಗ್ಗೆ ಕೇಳಿದಾಗ ನುಣುಚ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡದೇನೆ ಬೇರೆ ಬೇರೆ ನೆಪಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಸರ್ಕಾರದ ಲೆವೆಲ್ ಅಲ್ಲಿ ಕೂಡ ಈ ರೋಸ್ಟರ್ ಬಿಂದುವಿನ ಬಗ್ಗೆ ಸರಿಯಾದಂತಹ ಒಂದು ಸ್ಪಷ್ಟತೆ ಇಲ್ಲ ಅವರಿಗೆ. ಒಂದು ವೈಜ್ಞಾನಿಕವಾಗಿ ರೋಸ್ಟರ್ ಬಿಂದುವನ್ನು ಮಾಡುವಂತ ಮಾದರಿನೇ ಇಲ್ಲ ಅಲ್ಲಿ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರು ತಜ್ಞರು ಇದನ್ನ ಯಾರಿಗೂ ಅನ್ಯಾಯ ಆಗದಿರಂಗೆ, ಒಳ ಮೀಸಲಾತಿನೇ ಅನ್ಯಾಯ ಆಗದಿರಂಗೆ ಅಥವಾ ಒಳ ಮೀಸಲಾತಿಯಿಂದಾಗಿ ಬಂದಿರತಕ್ಕಂಥ ಈ ರೋಸ್ಟರ್ ಬಿಂದುಗಳಿಂದಾಗಿ ಅನ್ಯಾಯ ಆಗದಿರಂಗೆ ಹೇಗೆ ಸಾಮಾಜಿಕ ನ್ಯಾಯವನ್ನ ಎತ್ತಿಡಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಏನಾಗಿದೆ ಅಂದ್ರೆ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಎರಡು ಯುದ್ಧಕ್ಕೆ ನಿಂತಿವೆ. ನಮ್ಮಿಂದ ಅವ್ರು ಕಿತ್ಕೊಂಡ್ರು ಅಂತ, ಅವರಿಂದ ಇವ್ರು ಕಿತ್ಕೊಂಡ್ರು ಅಂತ. ನಿಜ ಹೇಳ್ಬೇಕು ಅಂದ್ರೆ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನೆಲ್ಲ ಸಾವಿರಾರು ವರ್ಷಗಳ ಕಾಲ ಈ ಎರಡೂ ವರ್ಗಗಳಿಂದ ಅಥವಾ ಪರಿಶಿಷ್ಟರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಮತ್ತು ಹಿಂದುಳಿದ ವರ್ಗಗಳು ಇವರೆಲ್ಲರಿಂದ ಕಸಿದುಕೊಂಡು ಇನ್ಯಾರೋ ಎಂಜಾಯ್ ಮಾಡಿದ್ದಾರೆ ಸಾವಿರಾರು ವರ್ಷಗಳ ಕಾಲ. ಅವತ್ತೆಲ್ಲವೂ ಬರೆದಿರ್ತಕ್ಕಂಥ ಆಕ್ರೋಶ ಇವತ್ತು ಎರಡೂ ಜಾತಿಗಳ ನಡುವೆ ಬಂದು ನಿಂತಿದೆ. ಇದು ಒಂದು ಕುಚೋದ್ಯವೇ ಸರಿ. ಸೊ ಇದನ್ನ ರಾಜಕೀಯಕರಣಗೊಳಿಸಿ ಒಂದು ಕಡೆ ಕಾಂಗ್ರೆಸ್ ಲಾಭ ಮಾಡ್ಕೋಬೇಕು ಅಂತ ಇದೆ, ಒಂದು ಕಡೆ ಬಿಜೆಪಿನೂ ಲಾಭ ಮಾಡ್ಕೋಬೇಕು ಅಂತ ಇದೆ ಮತ್ತು ಎರಡೂ ಸಮುದಾಯಗಳನ್ನ ಸಂಪೂರ್ಣ ಒಡೆದಾಕ್ಬೇಕು ಅನ್ನೋದ್ರಲ್ಲಿ ಇಲ್ಲಿ ಮನುವಾದಿಗಳ ಕೈವಾಡ ಅತ್ಯಂತ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಆದಾಗ್ಯೂ ಈ ಎರಡೂ ಸಮುದಾಯದ ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಒಂದ್ ರೀತಿ ದಿಕ್ತಪ್ಪಾಗಿ ಪರಸ್ಪರರ ಮೇಲೆ ಇವ್ರ ಮೇಲೆನೆ ಆರೋಪಗಳು ಮಾಡ್ಕೊಳ್ತಾ ಏನು ಜಾಲತಾಣಗಳಲ್ಲಿ ತಮ್ಗೆ ಇಷ್ಟ ಬಂದಂಗೆ ಒಬ್ರಿಗೊಬ್ರು ವಿಷಯಗಳನ್ನ ಕಾರ್ಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೈಕೋರ್ಟ್ನ ಅಡ್ವೊಕೇಟ್ ಆಗಿರ್ತಕ್ಕಂಥ ಎಚ್ ಮೋಹನ್ ಕುಮಾರ್ ಅವರು ಬಹುಜನ ಚಳವಳಿನಲ್ಲಿ ಸಾಕಷ್ಟು ಅವರು ಕೆಲಸ ಮಾಡಿರ್ತಕ್ಕಂಥವ್ರು, ಎಲ್ಲ ರೀತಿಯಾದಂತಹ ಸಮಸ್ಯೆಗಳಲ್ಲಿ ತಮ್ಮದೇ ಆದಂತಹ ಒಳನೋಟಗಳನ್ನ ಕೊಟ್ಟಂತವ್ರು. ಅವರು ಇವತ್ತು ಒಳ ಮೀಸಲಾತಿಯ ಒಳನೋಟವನ್ನು ಕುರಿತು ಮಾತಾಡಿದ್ದಾರೆ. ಈ ವಿಷಯ ಸ್ಪಷ್ಟ ಇದೆ ಅಂತ ಅನಿಸಿದ್ರೆ ಇದನ್ನ ಹೆಚ್ಚೆಚ್ಚು ನೋಡಿ ಪ್ರಸಾರ ಮಾಡಿ ಮತ್ತು ಬೇರೆಯವರಿಗೆ ಹಂಚೋದ್ರ ಮುಖಾಂತರ ಈ ವಿಷಯಗಳು ಎಲ್ರಿಗೂ ತಲುಪಲಿ ಮತ್ತು ನಮ್ಮ ಹೋರಾಟಗಳು ಸುಮ್ಮನೆ ವ್ಯರ್ಥ ಪ್ರಯತ್ನಗಳಾಗದೇ ಇರಲಿ. ಅಂದ್ರೆ ಈ ಸಮುದಾಯದ ಯುವಜನರಿಗೆ, ಸಮುದಾಯದ ವಿದ್ಯಾವಂತರಿಗೆ ನಿಜವಾಗ್ಲೂ ಉದ್ಯೋಗ ನಡೆಸ್ತಕ್ಕಂಥವ್ರಿಗೆ ಈಗಲಾದ್ರೂ ನ್ಯಾಯ ಸಿಕ್ಕಲಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳೋಣ ಮತ್ತು ಅದನ್ನ ಎಲ್ರಿಗೂ ಸಾಧ್ಯವಾದಷ್ಟು ಸರಿ ಅನ್ಸಿದ್ರೆ ಹಂಚಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಓವರ್ ಟು ಎಚ್ ಮೋಹನ್ ಕುಮಾರ್. ಬಂಧುಗಳೇ, ಜೈ ಭೀಮ್. ಈ ಒಳ ಮೀಸಲಾತಿಯಿಂದ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಇದನ್ನು ಸರಿ ಮಾಡಿ ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯದ ಹಲವಾರು ಕಡೆ ಹೋರಾಟಗಳು ನಡೆದಿವೆ. ಈ ಹೋರಾಟಗಳನ್ನು ಮಾಡುವಾಗ ರೋಸ್ಟರ್ ಬಿಂದುವಿನಲ್ಲಿ ತೊಂದರೆ ಆಗಿದೆ ಅನ್ನುವುದರ ಬದಲು ಒಳ ಮೀಸಲಾತಿಯಿಂದನೇ ತೊಂದರೆ ಆಗಿದೆ ಅಂತ ಹೇಳ್ತಾ ಇರೋದಿಲ್ಲ, ಅದು ಸರಿ ಇಲ್ಲ. ಯಾಕಂದ್ರೆ ಒಳ ಮೀಸಲಾತಿ
ಪರಿಶಿಷ್ಟ ಜಾತಿಗಳ ನಡುವೆ ಒಂದು ಬಾಂಧವ್ಯವನ್ನು ಏರ್ಪಡಿಸೋಕ್ಕೆ ಮತ್ತು ಆಗಿರುವಂತಹ ಅನ್ಯಾಯವನ್ನು ಅಥವಾ ಯಾರಿಗೆ ಕಡಿಮೆ ಪ್ರಾತಿನಿಧ್ಯ ಸಿಕ್ಕಿದೆ ಅವರಿಗೆ ಪ್ರಾತಿನಿಧ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿ ಬಂದಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ನ ಸಮ್ಮತಿ ಕೂಡ ಇದೆ. ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ನೀಡುವ ಹಕ್ಕುಗಳನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಒಳ ಮೀಸಲಾತಿಯಿಂದ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳೋದು ಸರಿಯಾದ ಮಾತು. ಹಾಗಾಗಿ ಈ ರೋಸ್ಟರ್ ಬಿಂದುವಿನ ಇತಿಹಾಸವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈ ರೋಸ್ಟರ್ ಬಿಂದು ಏಕಾಏಕಿಯಾಗಿ ಬಂದಿಲ್ಲ. 1978ನೇ ಇಸ್ವಿಗಿಂತ ಹಿಂದೆ ಮೀಸಲಾತಿ ಇದ್ರೂ ಸಹ ಈ 15+3 ಅಷ್ಟು ಪ್ರಮಾಣದ ಮೀಸಲಾತಿ ಇವ್ರಿಗೆ ಸಿಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಸಾಮಾನ್ಯ ಜನರಿಗೆ ಮೊದಲು ನೇಮಕಾತಿಯನ್ನು ಮಾಡಿ ಕೊನೆಯ ಹಂತದಲ್ಲಿ SC/STಗಳ ನೇಮಕಾತಿಯನ್ನು ಮಾಡ್ತಾ ಇದ್ರು. ಇದರಿಂದಾಗಿ ಇವರ ಜ್ಯೇಷ್ಠತೆ ಮತ್ತು ಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇತ್ತು. ಈ ಅನ್ಯಾಯವನ್ನು ಸರಿಪಡಿಸೋ ಸಲುವಾಗಿ ರೋಸ್ಟರ್ ಬಿಂದುವಿನ ಆವಿಷ್ಕಾರ ಆಯಿತು. ಇದು 79ನೇ ಇಸ್ವಿಯಿಂದ ರೋಸ್ಟರ್ ಬಿಂದು ಜಾರಿಯಲ್ಲಿದೆ. ಈ ರೋಸ್ಟರ್ ಬಿಂದು ಜಾರಿಯಲ್ಲಿರುವ ಕಾರಣದಿಂದಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ನೇಮಕಾತಿಯಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಮೀಸಲಾತಿ ಯಾವ ಪ್ರಮಾಣದಲ್ಲಿದೆಯೋ ಅಷ್ಟು ಪ್ರಮಾಣದ ನೇಮಕಾತಿ ಇವರಿಗೆ ಸಾಧ್ಯ ಆಗಿದೆ. ಅಷ್ಟೇ ಪ್ರಮಾಣದ ಬಡ್ತಿ ಹಾಗೆ ಇವರ ಜ್ಯೇಷ್ಠತೆಯಲ್ಲಿ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಇದೇ ನಾಗಮೋಹನ್ ದಾಸ್ ಅವರ ವರದಿಯ ಅನುಸಾರ ಪರಿಶಿಷ್ಟ ಜಾತಿಗಳಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ನೇಮಕಾತಿಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತಹ ವರದಿಯೂ ಅನುಷ್ಠಾನಗೊಂಡಿದೆ. ಹಾಗೆಯೇ ಇತ್ತೀಚಿನ ಒಳ ಮೀಸಲಾತಿ ಸಮಿತಿಯ ವರದಿಯ ಪ್ರಕಾರ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 6:5 ಅನುಪಾತ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಇದಕ್ಕನುಗುಣವಾಗಿ ದಿನಾಂಕ 3/9/2025 ಒಂದು ಹೊಸ ರೋಸ್ಟರ್ ಬಿಂದುವನ್ನು ಸರ್ಕಾರ ಮಾಡಿದೆ. ಈ ರೋಸ್ಟರ್ ಬಿಂದುವಿನ ಅನುಸಾರ ಈ ಮೊದಲನೇ ರೋಸ್ಟರ್ ಪರಿಶಿಷ್ಟ ಜಾತಿಯ ಎ ಗುಂಪಿಗೆ ಬರಬೇಕು ಅಂತಲೂ ಇದೆ. ಹಾಗೆ 9ನೇ ರೋಸ್ಟರ್ ಪರಿಶಿಷ್ಟ ಜಾತಿಯ ಬಿ ಗುಂಪಿಗೆ ಬರಬೇಕು ಅಂತಲೂ ಆಗಿದೆ. ಇಲ್ಲೇನಾಗಿದೆ ಅಂತಂದರೆ ನೇಮಕಾತಿಯು 8 ಹುದ್ದೆಗಳಿಗಿಂತ ಕಡಿಮೆ ಆದಾಗ ಪರಿಶಿಷ್ಟ ಜಾತಿಯ ಎ ಗುಂಪಿಗೆ ಮಾತ್ರ ಮೀಸಲಾತಿ ದೊರಕುತ್ತೆ. ಮತ್ತೆ ಬಿ ಗುಂಪಿಗೆ ಮೀಸಲಾತಿ ದೊರಕೋ ಸಲುವಾಗಿ ಹಲವಾರು ವರ್ಷಗಳು ಕಾಯಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇದು ಯಾಕೆ ಹೀಗಾಗಿದೆ ಅಂತಂದರೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಯೊಂದು ವಿಷಯವಾರು ಮೀಸಲಾತಿ ನೀಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ. ಇಲ್ಲಿ ಅದು ಒಳ್ಳೆಯದೂ ಆಗಿತ್ತು. ಆದರೆ ಈಗ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಜಾಸ್ತಿಯಾಗಿ ಹುದ್ದೆಗಳ ಸಂಖ್ಯೆ ವಿಷಯವಾರು ಕಡಿಮೆ ಆಗಿದೆ. ಆ ಕಾರಣದಿಂದ ಪ್ರತಿಯೊಂದು ವಿಶ್ವವಿದ್ಯಾನಿಲಯದಲ್ಲಿ ನೇಮಕಾತಿ ಆಗುವಾಗ 2 ಅಥವಾ 3 ಅಥವಾ 5, 6 ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ, ಆಗಲು ಸಾಧ್ಯ ಮಾತ್ರ. ಸೊ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಎ ಗುಂಪಿಗೆ ಮೊದಲ ರೋಸ್ಟರ್ ಬಿಂದು ಹೋಗೋದ್ರಿಂದ ಅವರಿಗೆ ಮೊದಲು ಸಿಗ್ತಾ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಸರ್ಕಾರವೂ ಕೂಡ ಒಂದು ಹೊಸ ಸೂತ್ರವನ್ನು ಕಂಡುಹಿಡಿತಾ ಇದೆ. ಆ ಸೂತ್ರ ಏನು ಅಂತಂದರೆ ವಿಷಯವಾರು ಮೀಸಲಾತಿಯನ್ನು ನಿಗದಿ ಮಾಡೋದ್ರ ಬದಲು ವಿಶ್ವವಿದ್ಯಾನಿಲಯವನ್ನು ಒಂದು ಘಟಕ ಅಂತ ತಗೊಂಡು ಎಲ್ಲ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಒಟ್ಟುಗೂಡಿಸಿ ಅಲ್ಲಿಂದ ರೋಸ್ಟರ್ ಬಿಂದುಗಳನ್ನು ನಿಗದಿ ಮಾಡೋದು ಅನ್ನೋ ನಿರ್ಧಾರಕ್ಕೆ ಬಂದ ಹಾಗೆ ಕಾಣಿಸುತ್ತೆ.
ಇದು ಕೂಡ ಮತ್ತೆ ಪರಿಶಿಷ್ಟ ಜಾತಿಯ ಜನರ ಉದ್ಯೋಗದಲ್ಲಿ ನ್ಯಾಯ ಒದಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಈ ಸಂಬಂಧವಾಗಿ ಸರ್ಕಾರದ ನಿರ್ಧಾರಗಳನ್ನು ಪ್ರತಿಭಟಿಸಿ ಎಲ್ಲರಿಗೂ ಸಮ್ಮತವಾಗುವಂತಹ ಕಾನೂನನ್ನು ರಚಿಸಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೋರಾಟಗಳು ಹಲವಾರು ಸುಧಾರಣೆಗಳನ್ನು ತಂದುಕೊಟ್ಟಿದೆ. ಹಾಗಾಗಿ ಈ ರೋಸ್ಟರ್ ಬಿಂದುವಿನ ವಿರುದ್ಧ ಪ್ರತಿಭಟನೆಗಳು ಆಗಲೇಬೇಕು. ಆವಾಗ ಸರ್ಕಾರದ ಗಮನ ಸೆಳೆಯೋಕ್ಕೂ ಸಾಧ್ಯ ಆಗುತ್ತೆ. ಆದರೆ ಈ ಹೋರಾಟಗಳನ್ನು ರಾಜಕೀಯಕರಣಗೊಳಿಸ್ತಾ ಇದ್ದಾರಲ್ಲ, ಅದರಲ್ಲಿ ಪರಿಶಿಷ್ಟ ಜಾತಿಗಳ ಹಿತ ಅಂತೂ ಇಲ್ಲ. ಇಲ್ಲಿ ಈ ರೋಸ್ಟರ್ ಬಿಂದುವಿನಲ್ಲೇ ಆಗಿರುವಂತಹ ವ್ಯತ್ಯಾಸವನ್ನ ಅಥವಾ ಸರಿ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಹಾಗೂ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ವಕೀಲರು ಹಾಗೂ ಬುದ್ಧಿಜೀವಿಗಳು ಕೈ ಜೋಡಿಸಿ ಕೆಲಸ ಮಾಡಬೇಕು. ಈ ಸಮಸ್ಯೆ ಸರಳ ಆಗಿದ್ರೂ ಬಗೆಹರಿಸುವ ಕ್ರಮದಲ್ಲಿ ಬಹಳ ಜಟಿಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂತಂದ್ರೆ ಸರ್ಕಾರ ಒಂದೇ ಒಂದು ರೋಸ್ಟರ್ ಬಿಂದುವಿ ಪಟ್ಟಿಯನ್ನ ತಯಾರು ಮಾಡಿಕೊಡೋದು ಸಾಕು ಅಂತ ಸರ್ಕಾರ ಅನ್ಕೋತಾ ಇದೆ. ಆದರೆ ಇಲ್ಲಿ ನೇಮಕಾತಿಗಳು ಆಗೋದು ಸರ್ಕಾರದ ಮಟ್ಟದಲ್ಲಿ ಮಾತ್ರ ಅಲ್ಲ, ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಆಗುತ್ತೆ, ಹಾಗೂ ಕಾರ್ಪೊರೇಷನ್ ಲೆವೆಲಲ್ಲಿ ಆಗುತ್ತೆ, ಹಾಗೂ ಸರ್ಕಾರ ನಡೆಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ನೇಮಕಾತಿಗಳಾಗ್ತಾ ಇವೆ. ಹಾಗೇನೆ ಅನುದಾನಿತ ಶಾಲೆಗಳು ಮತ್ತು ಅನುದಾನಿತ ಕಾಲೇಜುಗಳಲ್ಲೂ ಕೂಡ ನೇಮಕಾತಿ ಆಗುತ್ತೆ. ಈ ಎಲ್ಲ ಜಾಗದಲ್ಲೂ ಹುದ್ದೆಗಳ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ಒಂದೇ ರೀತಿಯ ರೋಸ್ಟರ್ ಪಟ್ಟಿ ಎಲ್ಲದಕ್ಕೂ ಅನುಸರಿಸಬೇಕು ಅನ್ನುವಂತಹ ಆಲೋಚನೆ ಇದೆಯಲ್ಲ, ಅದರಲ್ಲೇ ದೋಷ ಇದೆ. 2-3 ರೀತಿಯ ರೋಸ್ಟರ್ ಕೋಷ್ಟಕವನ್ನ ತಯಾರು ಮಾಡೋದು ಇವತ್ತಿನ ಅನಿವಾರ್ಯ ಆಗಿದೆ. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಲೇಬೇಕು. ಇದಕ್ಕೆ ತುಂಬ ಜನರ ಸಹಕಾರ ಮತ್ತು ತುಂಬ ಜನರ ಬುದ್ಧಿವಂತರ ವಿಚಾರಗಳ ವಿನಿಮಯದ ಅಗತ್ಯ ತುಂಬ ಇದೆ. ಹಾಗಾಗಿ ನಾನು ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಈ ವಿಚಾರವನ್ನು ರಾಜಕೀಕರಣಗೊಳಿಸೋದು ಅಷ್ಟು ಒಳ್ಳೆಯದಲ್ಲ. ಇದರಲ್ಲಿ ಕೆಲವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ವಿಷಯದ ಮೂಲಕ ರಾಜಕೀಯ ಮರುಹುಟ್ಟು ಅಥವಾ ಹುಟ್ಟು ಪಡ್ಕೊಳ್ಳೋದಕ್ಕೆ ಅವಕಾಶ ಪಡ್ಕೋತಾ ಇದ್ದಾರೆ. ಇದಕ್ಕೆ ದಲಿತ ಸಮುದಾಯ ಬಲಿಯಾಗೋದು ಬೇಕಾಗಿಲ್ಲ. ಹಾಗಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ಅಧಿಕಾರಿಗಳ ಜೊತೆಯಲ್ಲಿ ಕೂತು ಚರ್ಚಿಸಿ 2 ಆಗುತ್ತಾ 3 ಆಗುತ್ತಾ ಈ ರೋಸ್ಟರ್ ಕೋಷ್ಟಕ ಅದನ್ನ ಹೊಸದಾಗಿ ರೂಪಿಸುವಂತಹ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಈಗಾಗಲೇ ಸರ್ಕಾರದ ಜೊತೆಯಲ್ಲಿ ಸಂವಾದದಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದು ಏಕಾಏಕಿ ಬಗೆಹರಿಯುವಂತಹ